ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಟಾಕಿ ಲೈಸೆನ್ಸ್ಗಾಗಿ ಮುಗಿಬಿದ್ದಂತ ಪಟಾಕಿ ವ್ಯಾಪಾರಿಗಳು ಕಮಿಷನರ್ ಕಚೇರಿಯ ಕೌಂಟರ್ನಲ್ಲಿ ವ್ಯಾಪಾರಿಗಳು ಸರತಿ ಸಾಲಿನಲ್ಲಿ ಮುಗಿಬಿದ್ದಿದ್ದಾರೆ. 4 ಕೌಂಟರ್ಗಳ ಮೂಲಕ ಅರ್ಜಿಗಳ ದಾಖಲಾತಿಯನ್ನ ಸ್ವೀಕೃತ ಮಾಡಲಾಗುತ್ತೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಅಂಗಡಿಗಳನ್ನ ವ್ಯಾಪಾರಸ್ಥರಿರ್ತಾರೆ. ಇದಕ್ಕಾಗಿ ಲೈಸೆನ್ಸ್ಗೆ ಅಂತೇಳಿ ಈಗ ಮುಗಿಬಿದ್ದಿದ್ದಾರೆ. 4 ಕೌಂಟರ್ಗಳ ಮೂಲಕ ಅವರ ದಾಖಲೆಗಳನ್ನು ನೋಡಿಕೊಂಡು ಲೈಸೆನ್ಸ್ ಕೊಡ್ತಾರೆ. ಅಕ್ಟೋಬರ್ 8ರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗಿತ್ತು. ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿಗೆ ದಾಖಲಾತಿಯ ವೆರಿಫಿಕೇಷನ್ಗೆ ಅಂತ ವ್ಯಾಪಾರಿಗಳು ಈಗ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಈ ಬಾರಿಯೂ ಕೂಡ ಲಾಟರಿ ಮುಖಾಂತರ ಲೈಸೆನ್ಸ್ಗೆ ಮುಂದಾಗಿರೋದು ಜಿಬಿಎ. ಈ ಬಾರಿ ಹಬ್ಬದ ಹಿಂದಿನ 5 ದಿನ ಮಾತ್ರ ಪಟಾಕಿ ಮಾರಾಟಕ್ಕೆ ಅವಕಾಶ ಇರುತ್ತೆ. ಅತಿ ಬೆಲೆ ಚಾಮರಾಜಪೇಟೆ ದುರಂತದ ಬಳಿಕ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ಪೊಲೀಸರ ಮಾತು ಮೀರಿ ಪಟಾಕಿ ಹೆಚ್ಚಾಗಿ ಸ್ಟೋರೇಜ್ ಮಾಡಿದ್ರು ಅಂತ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಮೊದಲನೇದಾಗಿ ಮಾಡಿದರೆ ಕ್ರಮ ತೆಗೆದುಕೊಳ್ತಾರೆ. ಯಾವುದೇ ಗೋಡೌನ್ನಲ್ಲಿ ಅಕ್ರಮವಾಗಿ ಪಟಾಕಿ ಶೇಖರಿಸಿದ್ರೆ ಕೇಸ್ ಬೀಳುತ್ತೆ. ಪಟಾಕಿ ಸೀಸ್ ಜೊತೆಗೆ ಮಾಲೀಕರ ಮೇಲೂ ಕೂಡ ಕೇಸ್ಗೆ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಎಲ್ಲ ಮಳಿಗೆಗಳಲ್ಲೂ ಸಿಸಿಟಿವಿ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಹಿಂದಿನ ಬಾರಿ ಆದಂಥ ದುರಂತಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಬಾರಿ ಪೊಲೀಸ್ ಇಲಾಖೆ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಲೈಸೆನ್ಸ್ ಕೊಡುವಂಥ ಪ್ರೊಸೀಜರ್ ಏನೇನಿರುತ್ತೆ? ಪಟಾಕಿ ಅಂಗಡಿಗಳನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಅನುಮತಿಗಳನ್ನ ಪಡ್ಕೊಳ್ಬೇಕಾಗತ್ತೆ. ದೀಪಾವಳಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂತದ್ದು. ಹೀಗಾಗಿ ಸ್ಫೋಟಕ ವಸ್ತುಗಳು ಪಟಾಕಿಗಳನ್ನ ದೊಡ್ಡ ಮಟ್ಟದಲ್ಲಿ ತಂದು ಶೇಖರಣೆ ಮಾಡಿಟ್ಕೊಂಡ್ರೆ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಅಲ್ಲೇ ಸ್ಫೋಟಗೊಂಡು ಸಾಕಷ್ಟು ಜನ ಪ್ರಾಣಹಾನಿ ಆಗಿದ್ದು ಕೂಡ ನಾವಿಂದ ನೋಡಿದ್ವಿ. ಚಾಮರಾಜಪೇಟೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಆನೇಕಲ್ಲಲ್ಲಾಗಿರ್ಬೋದು. ಇದಕ್ಕಿಂತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಇಂತಹ ಇನ್ಸಿಡೆಂಟ್ಗಳಾಗ್ತವೆ. ಇದೇ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಇಂತಿಷ್ಟು ಅಂದ್ರೆ ನಿಗದಿತವಾಗಿ ಇಷ್ಟೇ ಜನಕ್ಕೆ ಪಟಾಕಿ ಹಾರಾಟವನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಯಾವ ಏರಿಯಾಗಳ ರೆಸಿಡೆನ್ಸಿಯಲ್ ಏರಿಯಾಗಳಲ್ಲಿ ಕೊಡಬಾರದು, ಇಂತಹ ಪ್ಲೇಸ್ಗಳಲ್ಲಿ ಕೊಡಬೇಕು, ಮೈದಾನಗಳಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಪೊಲೀಸ್ ಇಲಾಖೆ ಅನುಮತಿ ಇರಬೇಕು, ಅದ್ರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳ ಅನುಮತಿ ಇರಬಹುದು. ಫೈರ್ ಸೇಫ್ಟಿ ಅಗ್ನಿಶಾಮಕ ಸಿಬ್ಬಂದಿಗಳನ್ನು ಅವರು ಫೈರ್ ಸೇಫ್ಟಿ ಇದ್ರ ಕಡೆಯಿಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಕಡ್ಡಾಯವಾಗಿ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಕೆಯನ್ನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಂತಹ ಅವಘಡಗಳಾದ್ರೆ ಯಾವ ಕಾರಣಕ್ಕಾಗಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಕೂಡ ಅಲ್ಲಿ ಸಿಗುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಈ ಕಾರಣಕ್ಕಾಗಿ ಪೊಲೀಸರು ಈ ಕ್ರಮವನ್ನ ಕೈಗೊಂಡಿರುವಂತದ್ದು. ಹೀಗಾಗಿ ಪ್ರತಿಯೊಬ್ರು ಯಾರೆಲ್ಲ ಆನ್ಲೈನ್ ನಲ್ಲಿ ಮೊದಲು ಅಪ್ಲಿಕೇಶನ್ ಬಿಡಲಾಯಿತು, ಅಲ್ಲಿ ಸಬ್ಮಿಟ್ ಮಾಡಿದ ಬಳಿಕ ಅಫಿಷಿಯಲ್ ಆಗಿ ಅನುಮತಿಯನ್ನು ಪಡ್ಕೊಳ್ಳಿಕ್ಕೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬರಬೇಕು. ಅಲ್ಲಿ 4 ವಿಂಡೋಗಳನ್ನ ಮಾಡಲಾಗಿದೆ. 4 ವಿಂಡೋಗಳಲ್ಲೂ ಕೂಡ ಯಾರ್ಯಾರಿದ್ದಾರೆ ಅಂತ ಬಂದು ಅನುಮತಿಯನ್ನ ಪಡ್ಕೊಳ್ಬೇಕು. ಇದಕ್ಕಾಗಿ ಈಗಾಗಲೇ ಸಾಕಷ್ಟು ಜನ 100 ಜನ ಕ್ಯೂ ನಲ್ಲಿ ಮುಗಿಬಿದ್ದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಅನುಮತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಈ ಹಿಂದೆ ಆದಂತ ಇನ್ಸಿಡೆಂಟ್ಗಳಾಗಬಾರ್ದು, ಇದರಿಂದ ಯಾವುದೇ ಪ್ರಾಣ ಹಾನಿಗಳಾಗಬಾರ್ದು, ಯಾರಿಗೂ ಕೂಡ ತೊಂದರೆಗಳು ಆಗ್ಬಾರ್ದು ಅನ್ನೋ ಉದ್ದೇಶವನ್ನ ಇಟ್ಕೊಂಡಿರುವಂತಹ ಏನು ಪೊಲೀಸ್ ಇರ್ಬೋದು ಮತ್ತು ಇತರ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಅವರು ಈಗ ಅಧಿಕೃತವಾಗಿ ಏನು ಅನುಮತಿಯನ್ನ ಪಡ್ಕೊಂಡ ನಂತರ ನೀವು ಕ್ರಮವನ್ನು ಕೈಗೊಳ್ಳಬೇಕು. ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಏನಿರ್ತಾರೆ ಅವರ ನೇತೃತ್ವದಲ್ಲಿ ಯಾರ್ಯಾರು ಅಂಗಡಿಗಳನ್ನು ಶಾಪ್ಗಳನ್ನು ಹಾಕೊಂಡಿರ್ತಾರೆ ಅವರು ಖುದ್ದು ಮೇಲುಸ್ತುವಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಯಾವುದೇ ರೀತಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಯಾರಾದರೂ ಪಟಾಕಿಗಳನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುವಂಥದ್ದು ಕಂಡು ಬಂದ್ರೆ ಅಂತವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸೂಚಿಸಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.